ಆಪ್ಕಿ ಅದಾಲತ್ನಲ್ಲಿ ಭೋಜ್ಪುರಿ ಸಿನಿಮಾದ ಸೂಪರ್ ಸ್ಟಾರ್ ರವಿ ಕಿಶನ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ ಇವರೊಬ್ಬ ಚಪಲ ಚೆನ್ನಿಗ ಅಂತ. ರವಿ ಕಿಶನ್ ಅವರೇ, ನಿಮ್ಮ ಭೋಜ್ಪುರಿ ಸಿನಿಮಾಗಳು ಹಿಟ್ ಆದ್ವು, ನೀವು ಸೂಪರ್ ಸ್ಟಾರ್ ಆಗೋದ್ರಿ. ಆದ್ರೆ ಪ್ರತಿ ಸಿನಿಮಾದಲ್ಲೂ ಒಬ್ಳು ಹೊಸ ಹೀರೋಯಿನ್. ನನ್ನ ಹತ್ರ ಹೆಸರಿದೆ: ನಗ್ಮಾ, ರಂಬಾ, ಭಾಗೇಶ್ವರಿ, ರಾಣಿ ಚಟರ್ಜಿ, ಮೋನಾಲಿಸಾ, ಪ್ರತೀಕ್ಷಾ, ನೇಹಾ ತಿವಾರಿ, ಪಾಕಿ ಹೆಗ್ಡೆ, ಅಂಜನಾ ಸಿಂಗ್, ಸಂಗೀತಾ ತಿವಾರಿ. ಎಲ್ಲೆಲ್ಲಿಂದ ಹುಡ್ಕೊಂಡು ತರ್ಸಿದ್ರಿ? ಏನಂದ್ರೆ ರಜತ್ಜಿ, ನಾನು ದಿನ 3 ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದೆ. ದಿನ 3 ಸಿನಿಮಾದ್ದು, ಒಂದೊಂದ್ಸಲ 5 ಸಿನಿಮಾದ್ದು ಕೆಲಸ ಮಾಡಿದ್ದೀನಿ ನಾನು. ಮತ್ತೆ ವರ್ಷಕ್ಕೆ 17 ಸಿನಿಮಾಗಳು ರಿಲೀಸ್ ಆಗ್ತಿತ್ತು ನಂದು, 17 ಫಿಲ್ಮ್ಸ್. ಸೊ ನನಗೆ ಈಗ ನನ್ನ ಫ್ಯಾನ್ಸ್ ಕೂಡ ಇಷ್ಟಪಡ್ತಾ ಇದ್ರು ನಾನು ಹೊಸ ಹೊಸ ರೂಪದಲ್ಲಿ ಬರಬೇಕು, ಹೊಸ ಹೊಸ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ. ಹೀರೋಯಿನ್ಗಳು ಯಾರು ಬರ್ತಿದ್ರು ಸೂಪರ್ ಸ್ಟಾರ್ಗಳು ಆಗೋಗ್ಬಿಡ್ತಿದ್ರು, ಇಲ್ಲ ಬ್ಯುಸಿ ಆಗೋಗ್ತಿದ್ರು. ಹೊಸ ಹುಡುಗಿರ್ನ ಅಂದ್ರೆ ನನಗೆ ಅನಿಸ್ತಿತ್ತು, ನಾನು ಮತ್ತೊಂದ್ಸಲ ಇಂಡಸ್ಟ್ರಿನ ಕಟ್ತಿದ್ದೀನಿ ಅಂದಾಗ ಥರ್ಡ್ ಫೇಸ್ ನಲ್ಲಿ ನನಗೆ ತುಂಬಾ ಜನ ಕಲಾವಿದರು ಬೇಕಾಗ್ತಿದ್ರು. ಹೊಸ ಹೊಸ ಜನಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ಅದರಿಂದ ತುಂಬಾ ಹೀರೋಯಿನ್ಸ್ ಇರ್ತಾರೆ, ತುಂಬಾ ಹೀರೋಗಳು ಇರ್ತಾರೆ. ಜಾಸ್ತಿ ಜನ ಇದ್ರೆ ಇಂಡಸ್ಟ್ರಿ ತುಂಬಾ ದೊಡ್ಡದಾಗುತ್ತೆ, ಮತ್ತೆ ತುಂಬಾ ಜನರಿಗೆ ಉದ್ಯೋಗನೂ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾನು ತುಂಬಾ ಹೊಸ ಹೊಸ ಹುಡುಗಿರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಿದ್ದೆ. ತುಂಬಾ ಅವ್ರ ಜೊತೆ ಸಮಯ ಕಳೆದು ಇದೇ ತರ ಮಾಡಬೇಕು, ಇದೇ ತರ ಟ್ರೈನಿಂಗ್ ಕೊಡ್ತಿದ್ದೆ ಅವ್ರಿಗೆ. ಚೆನ್ನಾಗಿ. ನೀವಂತೂ ಭೋಜ್ಪುರಿ ಸಿನಿಮಾದ ದೇವಾನಂದ್ ಆಗಿದ್ರಿ, ಪ್ರತಿ ಸಿನಿಮಾದಲ್ಲೂ ಹೊಸ ಹೀರೋಯಿನ್ ತರ್ತಿದ್ರಿ. ಮತ್ತೆ ನಿಮ್ಮ ಸಿನಿಮಾಗಳ ಹೆಸರು ಕೂಡ, ಈಗ ನಿಮ್ಗೆ ಒಂದೆರಡು ಹೆಸರು ನೆನಪಿಸ್ತೀನಿ: ಕೈಸನ್ ಪಿಯಾವಾಕ ಚರಿತ್ರ, ಕೈಸನ್ ಪಿಯಾ, ದುಲ್ಹಾ ಮಿಲಾ ದಿಲ್ದಾರ್, ದುಲ್ಹಾ ಮಿಲಾ ದಿಲ್ದಾರ್, ವಾಹ್, ಹಾಗೆ ದೇವ್ರಾ ಬಡ ಸತ್ಯವೇಲ, ದೇವ್ರಾ ಬಡ ಸತಾವ. ಸೊ ಇಂಥ ಹೆಸರುಗಳನ್ನ ನೋಡಿ, ಭೋಜ್ಪುರಿ ಸಮಾಜದಲ್ಲಿ ಒಂದು 25 ಕೋಟಿ ಜನಸಂಖ್ಯೆ ಇದೆ. ಇದು ಇಡೀ ದೇಶದಲ್ಲಿ ಭೋಜ್ಪುರಿ ಮಾತಾಡೋರು ಅಥವಾ ಅರ್ಥ ಮಾಡ್ಕೊಳ್ಳೋರು 25 ಕೋಟಿ ಇದ್ದಾರೆ ರಜತ್ಜಿ, ಇದು ನಿಮಗೂ ಗೊತ್ತಿರುತ್ತೆ. ಮತ್ತೆ ಈ ಸಮಾಜ ತುಂಬಾನೇ ಇವ್ರ ಹತ್ರ ಮಗು ಹುಟ್ಟೋದ್ರಿಂದ ಹಿಡಿದು ಮರಣದ ತನಕ ಸಂಗೀತ ಇರುತ್ತೆ. ಇವ್ರ ಜೀವನದಲ್ಲಿ ತುಂಬಾ ಬಣ್ಣ ಇರುತ್ತೆ, ಮದ್ವೆಗಳಲ್ಲಿ ಬೈಗಳೂ ಇರುತ್ತೆ. ಸೊ ಇಂಥ ತುಂಬಾ ವಿಷಯಗಳು ನಮ್ಮ ಕಲ್ಚರ್ನಲ್ಲಿ ತುಂಬಾನೇ ರಂಗರಂಗ ಆಗಿರೋ ಕಲರ್ಫುಲ್ ಆಧ್ಯಾತ್ಮಿಕ ಲಿಟ್ರೇಚರ್ ಕೂಡ ತುಂಬಿಕೊಂಡಿದೆ. ಜನಪದನೂ ಇದೆ, ಹಳ್ಳಿದೂ ಇದೆ, ರೈತರದ್ದು ಇದೆ. ಸೊ ಈ ಬಣ್ಣ ಏನಿದೆ ಇದು ಪೂರ್ತಿ ಕಲರ್ಫುಲ್ ಮಾಡಿದೆ ಭೋಜ್ಪುರಿ ಸಮಾಜನ. ಮತ್ತು ಅದರಲ್ಲಿ ಕೆಲವು ವಿಷಯಗಳು ಹೇಗಿದೆ ಅಂದ್ರೆ, ಕೆಲವು ಎಂಥ ಪದಗಳು ಬರುತ್ತೆ ಅಂದ್ರೆ, ಸ್ವಲ್ಪ ಮಣ್ಣಿನ ವಾಸನೆ, ಜೀವನದಲ್ಲಿ ಎಷ್ಟೊಂದು ಸ್ಟ್ರೆಸ್ ಇದೆ, ಜನ ಸಿನಿಮಾ ನೋಡಕ್ ಬಂದ್ರೆ 2-2.5 ಗಂಟೆ ಅವರಿಗೆ ಅದರಿಂದ ರಿಲೀಫ್ ಸಿಗ್ಲಿ ಅಂತ ಆ ಆನಂದದ ಭಾವನೆ ಇರುತ್ತೆ. ಅಂದ್ರೆ ದೇವರ್ ಸತಾಲೇವ, ಸಸುರ್ ಸತಾಲೇವ ಇಲ್ಲ. ಇದು ಅಲ್ಲಿ ಒಂದು ಏನಿರುತ್ತೆ ಅಂದ್ರೆ, ಈ ಹೋಲಿ ಆಡ್ತಿದ್ದಾರೆ. ಸೊ ಹೋಲಿ ಬಗ್ಗೆ ಇದು ಒಂದು ಥಾಟ್ ಇದೆ, ಅದ್ರೊಳಗೆ ಯಾವುದೇ ಕೆಟ್ಟ ಭಾವನೆ ಇಲ್ಲ, ತುಂಬಾ ಮರ್ಯಾದೆಯಿಂದ ಕೂಡಿರುತ್ತೆ. ಒಬ್ಬ ಅತ್ತಿಗೆ ಮೈದನ ಸಂಬಂಧ, ಒಂದು ತಾಯಿ ಮಗನ ಸಂಬಂಧ ಇರುತ್ತೆ. ಆದ್ರೆ ಈ ಸಮಾಜದಲ್ಲಿ ನಾವು ಹಳ್ಳಿಗಾಡು ಪ್ರದೇಶನ ನೋಡ್ತಿದ್ವಿ. ಮತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ ಇಂಥ ಟೈಟಲ್ ತಂದಾಗ ದೇ ವಾಂಟೆಡ್ ಟು ಅಟ್ರಾಕ್ಟ್ ದಿ ಆಡಿಯನ್ಸ್. ಸೊ ಇವ್ರುಗಳು ದೇ ಯೂಸ್ ಟು ಬ್ರಿಂಗ್ ಆಲ್ ದೀಸ್ ಟೈಟಲ್ಸ್ ಅಂಡ್ ನೀವು ಹೀರೋಯಿನ್ ಗಳನ್ನ ಸತಾಯಿಸ್ತಾ ಇದ್ರಿ ಅಂತ ಈ ಟೈಟಲ್ ನೆವರ್ ನೆವರ್. ನಾನು ತುಂಬಾ ಮರ್ಯಾದೆ ಕೊಡ್ತೀನಿ. ನಾನು ಆಲ್ವೇಸ್ ನನ್ನ ಹೀರೋಯಿನ್ಗಳನ್ನ, ನನ್ನ ಸುತ್ತಮುತ್ತಲ ಇರೋ ಮಹಿಳೆಯರನ್ನ ತುಂಬಾ ಗೌರವದಿಂದ, ಅದರಿಂದ ಅಂದ್ರೆ ನಾನು ಏನ್ ನಂಬ್ತೀನಿ ಅಂದ್ರೆ, ಈ ಜಗತ್ತಲ್ಲಿ ತುಂಬಾ ದೊಡ್ಡ ಶಕ್ತಿ ಏನಿದೆ, ಗೌರವ ಕಾಣಿಸ್ತಿತ್ತು ನೀವು ಅವ್ರಗಳ ಜೊತೆ ಹಾಡಲ್ಲಿ ಕುಣಿತಾ ಇದ್ದಾಗ ಮತ್ತೆ ಹಾಡ್ತಿದ್ದಾಗ. ಮತ್ತೆ ಆಮೇಲೆ ಹಾಡ್ತೀರಾ, ಭರ್ಪೂರ್ ಜವಾನಿ ಮೇ ತಲ್ವಾರ್ ಚಲಿ, ಬಸ್ ಮರ್ಜಿ ಹಮಾರ್ ಚಲಿ. ಅದೊಂದು ಡೈಲಾಗ್ ಇತ್ತು, ಒಂದು ಫಿಲ್ಮ್ನಲ್ಲಿ ಆ ಡೈಲಾಗ್ ಇತ್ತು. ಉಗ್ತಿರೋ ಯೌವನದಲ್ಲಿ ಕತ್ತಿ ನುಗ್ಗಿಸ್ದೆ, ಇಲ್ಲಿ ಏನಿದ್ರು ನಡೆಯೋದು ನಮ್ದೆ. ಈ ಕಾರ್ಯಕ್ರಮದ ಮಜಾ ನಾವು ಪೂರ್ತಿ ತಗೋತೀವಿ, ಇಲ್ಲಿ ಏನ್ ನಡೆದ್ರು ನಡೆಯೋದು ನಮ್ದೇ. ಮತ್ತೆ ನೀವು ಇನ್ನೂ ಒಂದು ಹಾಡು ಹಾಡ್ತೀರಾ, ತೋಹಾರ್ ಲೆಹೆಂಗಾ ಉಟಾಬ್ದೆ ರಿಮೋಟ್ ಸೆ. ನೋಡ್ರಪ್ಪ, ಇವತ್ತು ಸಮಸ್ತ ಭಾರತದ ಮುಂದೆ ನಾನು ರವಿ ಕಿಶನ್ ಈ ಹಾಡ್ಗೋಸ್ಕರ ಕಿವಿ ಹಿಡ್ಕೊಂಡು ಕ್ಷಮೆ ಕೇಳ್ಕೋತೀನಿ. ಈ ಹಾಡು ನಾವು ಹಾಡಿರ್ಲಿಲ್ಲ, ಮೋಸ್ಟ್ಲಿ ಉದಿತ್ ನಾರಾಯಣ್ ಅವರು, ಮನೋಜ್ ತಿವಾರಿ ಅವರು ಹಾಡಿದ್ರು ಅನ್ಸುತ್ತೆ. ಇಲ್ಲ, ಉದಿತ್ ಅಣ್ಣಂದೇ ಧ್ವನಿ ಅದು, ನಾನು ಹಾಡಿಲ್ಲ. ಹಾಡು ಬಂದಿತ್ತು. ಆದರೆ ನಾನು ಸೆಟ್ಟಲ್ಲಿ 3 ಶಿಫ್ಟ್ ಕೆಲಸ ಮಾಡ್ತಿದ್ದೆ. ನನಗೆ ಗೊತ್ತಾಗ್ತಿದ್ದಿಲ್ಲ, ನಾನು ಕಾರ್ನಲ್ಲೇ ಮಲಗ್ತಿದ್ದೆ. ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಗೆ ಹೋಗ್ಬೇಕಾಗ್ತಿತ್ತು, ಆ ಹಾಡು ಪ್ಲೇ ಆಗ್ತಿತ್ತು, ನಾನು ಕುಣಿಬೇಕಾಗ್ತಿತ್ತು, ಪರ್ಫಾರ್ಮ್ ಮಾಡಿ ನಾನು ಬೇರೆ ಜಾಗಕ್ಕೆ ಹೋಗ್ಬೇಕಾಗ್ತಿತ್ತು.
ನಾನು ಅದ್ರ ಮೇಲೆ ಹೋಮ್ವರ್ಕ್ ಮಾಡಿಲ್ಲ ಜಾಸ್ತಿ. ನೀವು ತುಂಬಾ ಹೋಮ್ವರ್ಕ್ ಮಾಡ್ತೀರಿ ರಜತ್ಜಿ. ಈ ಶೋ ಮಾಡೋದಕ್ಕೆ ನಾನು ಹೇಳಲ್ಲ, ತುಂಬಾ ತಪಸ್ಸಿರುತ್ತೆ. ನಾನು ಹೇಳ್ತೀನಿ, ನಾನು ತುಂಬ ಕಲಿತೆ ಇದರಿಂದ. ನಾನು ತುಂಬ ಸ್ಪಾಂಟೇನಿಯಸ್ ಮನುಷ್ಯ. ನಾನು ತುಂಬ ಕಮ್ಮಿ ರಿಸರ್ಚ್ ಮಾಡ್ತೀನಿ, ತುಂಬ ಕಮ್ಮಿ ಓದ್ತೀನಿ. ನಾನು ಡೈರೆಕ್ಟಾಗಿ ಬರ್ತೀನಿ, ಪರ್ಫಾರ್ಮ್ ಮಾಡ್ತೀನಿ, ಹಿಂಗೆ ಅಷ್ಟೇ, ಅಲ್ಲೇ ಸ್ಪಾಟಲ್ಲಿ ಮಾಡಿ ಹೋಗ್ತೀನಿ. ಆದರೆ ಇವತ್ತು ನಾನು ಈ ಪ್ರೋಗ್ರಾಮ್ ನೋಡಿದ್ಮೇಲೆ ಹೇಳ್ತಿದ್ದೀನಿ, ಇಲ್ಲಿ ಇಡೀ ದೇಶ ನೋಡ್ತಿದ್ದೆ, ನಾನು ಹೇಳ್ತೀನಿ, ನೀವು ತುಂಬ ತಪಸ್ಸು ಮಾಡ್ತೀರಾ ಈ ಶೋ ಮಾಡೋದಕ್ಕೆ. ಮತ್ತೆ ಈ ನನ್ನ ಹೋಮ್ವರ್ಕ್ ಏನಿದೆ ಅದು ಹೇಳ್ತಾ ಇದೆ, ನಿಮ್ಮ ಎಲ್ಲಾ ಸಿನಿಮಾದ ಎಲ್ಲಾ ಹಾಡುಗಳಲ್ಲೂ ಲಂಗ, ದಾವಳಿ, ರವಿಕೆ, ಸೆರಗು ಇದು ಗ್ಯಾರಂಟಿ ಇರ್ತಿತ್ತು ಅಂತ. ಅಯ್ಯೋ ಸರ್, ಅದು ಆಗ್ಬಿಡ್ತು, ಅದು ಆಗೋಯ್ತು. ಇವಾಗ ಬರೀ ಪೂಜೆ ಪಾಠ. ಈಗ ಜೀವನದಲ್ಲಿ ಪ್ರತಿ ವ್ಯಕ್ತಿಯಿಂದ ಏನೇನೋ ಆಗಿರುತ್ತೆ. ನಾನು ಹೇಳಿದೆ, ನನ್ನ ಜೀವನದಲ್ಲಿ ಯಾವ ಸ್ಥಿತಿಲಿದ್ದೆ ಅಂದರೆ, ನಾನೊಬ್ಬ ನವರಸ ತುಂಬಿರೋ ವ್ಯಕ್ತಿ, ನಾನೊಬ್ಬ ಕಲಾವಿದ, ನನ್ನೊಳಗೆ ನವರಸ ಇದೆ. ಇವರೆಲ್ಲರೂ ನನ್ನನ್ನು ನೋಡ್ತಿರೋ ಹಾಗೆ ಅವ್ರ ಮುಖದಲ್ಲಿ ನಗು ಬರುತ್ತೆ ಅಂದರೆ, ಇವ್ರುಗಳಿಗೆ ನಾನು ಕಷ್ಟ ಸುಖ ಟೈಮ್ನಲ್ಲಿನೂ ಸಂತೋಷ ಕೊಟ್ಟಿದ್ದೀನಿ. ಇವರೆಲ್ಲರೂ ಚಿಂತೆಯಲ್ಲಿದ್ದಾಗ ನಾನು ಇವರಿಗೆ ಭರವಸೆ ಕೊಟ್ಟಿದ್ದೀನಿ. ಮತ್ತೆ ಇವ್ರಿಗೆ ಏನು ಹೇಳಿದ್ದೀನಿ, ಜಿಂದಗಿ ಝಂಡ್ವಾ ಫಿರ್ಬಿ. ಮತ್ತೆ ಇವರಿಗೆ ನಾನು ನಮ ಪಾರ್ವತಿಪತೆ ಹರ ಹರ ಮಹಾದೇವ್ ಕೂಡ ಹೇಳಿದೆ. ಇಂಥ ಲೆಕ್ಕಕ್ಕಿಲ್ದಷ್ಟು ಡೈಲಾಗ್ಸ್ ಕೂಡ ಇವೆ. ನಮ್ಮ ದೇಶದವ್ರು ಇಷ್ಟಪಟ್ಟು ಮತ್ತೆ ಯೂತ್ ಕೂಡ ಅವುಗಳನ್ನ ತಗೊಂಡು ನನ್ನ ಜೊತೆ ಬರ್ತಿದ್ದಾರೆ ತುಂಬಾ ವರ್ಷಗಳಿಂದ. ಆದ್ರೆ ನಾನ್ ನೋಡ್ದ ಹಾಗೆ ಆಮೇಲಿನ ದಿನಗಳಲ್ಲಿ ಸ್ವಲ್ಪ ಬದಲಾದ್ರಿ. ಮತ್ತ ಆಮೇಲೆ ನಿಮ್ಮ ಹಾಡುಗಳು ಹೀಗಾಯ್ತು: ಜೀನ್ಸ್ ಟಿ ಶರ್ಟ್ ಪೆಹನ್ ಕೆ ಘೂಮೆ ಗೋರಿಯಾ, ಸೂಟ್ ಸಲ್ವಾರ್ ಕೆ ದಿನ್ ಚಲೆ ಗೈ. ಅಯ್ಯೋ ದೇವ್ರೆ, ನಮ್ಗೆ ಹೇಳಿದ್ರು ಈ ಶೋಗ್ ಹೋದ್ರೆ ಸುಲ್ದಾಗ್ಬಿಡ್ತಾರೆ ಅಂತ. ರಜತ್ಜಿ, ನಾನಂತ ಇವಾಗ ಕ್ಷಮೆ ಕೇಳ್ತೀನಿ. ಒಂದ್ ವೇಳೆ ನನ್ನಿಂದ ಯಾರಿಗಾದ್ರೂ ಯೋಚನೆ ಆಗ್ತಿದೆ ನೀವು ಯಾವ್ಯಾವ್ದಕ್ಕೆಲ್ಲ ಕ್ಷಮೆ ಕೇಳ್ತೀರಾ ಅಂತ. ಲೆಕ್ಕಕ್ಕಿಲ್ದಷ್ಟು. ಯಾಕಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಚರ್ಚೆ ಆಗಿದ್ದು ಒಬ್ರು ಹೀರೋಯಿನ್ ಬಗ್ಗೆ. ಅವರ ಜೊತೆ ನೀವು ಒಂದಾದ್ಮೇಲೆ ಒಂದು 14 ಸಿನಿಮಾ ಮಾಡಿದ್ರಿ. ಅವ್ರ ಜೊತೆ ನಿಮ್ಮ ಅಫೇರ್ ನಡೀತಿತ್ತಲ್ಲ, ಅದೇ ನಗ್ಮಾ? ಇಲ್ಲ ಇಲ್ಲ ಇಲ್ಲ. ನೋಡಿ, ಇವತ್ತು ನಾನು ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ನೀವು ಒಬ್ಬ ಹೀರೋಯಿನ್ ಜೊತೆ ಫಿಲ್ಮ್ ಜಾಸ್ತಿ ಮಾಡಿದ್ರೆ ಸೊ ಮನುಷ್ಯರಲ್ವಾ, ಅನ್ಸುತ್ತೆ ಅರೆ ವಾ ಅರೆ ವಾ 2 ಪಿಕ್ಚರ್ ಇತ್ತು, ಈಗ 4 ಆದ್ವಾ, ಏನೋ ನಡೀತಿರುತ್ತೆ, ಏನೋ ಪಕೋಡ ನಡೆದಿರುತ್ತೆ ಅಂತ. ಮನುಷ್ಯ ಹಿಂಗೆ ಅಂದ್ರೆ ಏನೋ ನಡೆದಿರುತ್ತೆ ಅಂತ ತಾವೇ ಊಹೆ ಮಾಡ್ಕೊಂಡು ಬಿಗ್ ಬಾಸ್ ಅಂತ ಮನೆಯಲ್ಲಿ ಪಕ್ಕದ ಮನೇಲಿ ಏನ್ ನಡೀತಿದೆ ಅಂತ ಜಾಸ್ತಿ ಕ್ಯೂರಿಯಾಸಿಟಿ. ಮನುಷ್ಯನಿಗೆ ಇದ್ರಲ್ಲಿ ತುಂಬಾ ಮಜಾ ಬರುತ್ತೆ. ಹಾಗ ಅನ್ಸೋದು ಸಹಜ. ಏನೋ ನಡೀತಿರುತ್ತೆ ಇಷ್ಟೊಂದು ಸಿನಿಮಾ ಮಾಡಿದಾರ ಜೊತೆಗೆ ಅಂದ್ರೆ. ಆ ಥರ ಏನೂ ಇಲ್ಲ. ನಾವು ಜೊತೆಗೆ ಸಿನಿಮಾ ಯಾಕೆ ಮಾಡ್ತಿದ್ವಿ ಜಾಸ್ತಿ ಅಂದ್ರೆ, ನಮ್ಮ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗ್ತಿದ್ವು, ಮತ್ತೆ ಎಲ್ಲರ ಜೊತೆ ಒಳ್ಳೆ ಸ್ನೇಹದಲ್ಲಿ ಇರ್ತಿದ್ದೆ, ಮತ್ತೆ ಎಲ್ರಿಗೂ ಗೊತ್ತಿತ್ತು ನಾನು ಮದುವೆ ಆಗಿರೋನು ಅಂತ. ಮತ್ತೆ ನೋಡಿ ರವಿ ಕಿಶನ್ ಅವರೇ, ಜನ ಏನ್ ಯೋಚಿಸ್ತಾರೆ ಅಂದ್ರೆ ಮದುವೆ ಆಗಿರೋರಾಗಿದ್ದೇ ಪ್ರಾಬ್ಲಮ್ ಆಯ್ತು, ಮತ್ತೆ ವೈಫ್ ಹೇಳಿರ್ಬೇಕು ಅವಳು ಕಣ್ಣಿಂದ ಗುಂಡು ಹೊಡಿತಾಳೆ, ನಾನು ನಿಜವಾಗ್ಲೂ ಗುಂಡು ಹೊಡೆದ್ಬಿಡ್ತೀನಿ ಅಂತ. ಹೌದು. ನೋಡಿ ನಾನು ನನ್ನ ಹೆಂಡತಿ ಪ್ರೀತಿ ಶುಕ್ಲಾ ಅಂತ, ಅವ್ರಿಗೆ ನಾನು ತುಂಬಾ ಗೌರವ ಕೊಡ್ತೀನಿ ಮತ್ತೆ ತುಂಬಾ ಹೆದರ್ತೀನಿ ಕೂಡ. ಮತ್ತೆ ನಾನು ಈಗಾಗಲೇ ಹೇಳಿರೋ ಥರ ನಾನು ಅವ್ರ ಕಾಲಿಗೂ ನಮಸ್ಕಾರ ಮಾಡ್ತೀನಿ. ಮತ್ತು ಅವರು ಎಷ್ಟೋ ಸಲ ಮಲ್ಕೊಂಡಿರುವಾಗ, ಯಾಕಂದರೆ ಅವರು ನನ್ನ ಸ್ಟ್ರಗ್ಲಿಂಗ್ ಡೇಸಿಂದ ನನ್ನ ಜೊತೆಗೆ ಬಂದರು, ಮತ್ತು ನನ್ನ ಜೀವನದಲ್ಲಿ ನನ್ನ ಕೆಲಸ ಸಿಗಕ್ಕೆ ಶುರುವಾಯಿತು, ನನ್ನ ಮನೆಗೆ ಲಕ್ಷ್ಮಿ ಬಂದಂಗೆ ಬಂದರು. ಸೊ ಅವರು ನನ್ನ ದುಃಖದಲ್ಲೂ ಜೊತೆಗಿದ್ರು, ನನ್ನ ಹತ್ರ ದುಡ್ಡು ಇಲ್ಲದೆ ಇರುವಾಗಲೂ ಆ ದಿನಗಳಲ್ಲೂ ನನ್ನ ಜೊತೆಗಿದ್ರು. ಸೊ ಈ ವಿಷಯ ಇಡೀ ಇಂಡಸ್ಟ್ರಿಗೆ ಗೊತ್ತಿತ್ತು. ಅಂದರೆ ಇವನು ತನ್ನ ಪತ್ನಿ ಪ್ರೀತಿಯಲ್ಲಿ ಪೂರ್ತಿ ಲೀನವಾಗಿದ್ದಾನೆ ಅಂದರೆ. ಆದ್ರೆ ಇದು ನಿಜಾನೇ ಅಲ್ವಾ? ನಿಮ್ಮನ್ನ ಈ ಕೆಸರಿಂದ ಕಾಪಾಡೋದಕ್ಕೆ ನಿಮ್ಮ ಪತ್ನಿ ನಿಮ್ಮನ್ನ ಬಿಗ್ ಬಾಸ್ಗೆ ಕಳ್ಸಿದ್ರಲ್ಲ, ಅಂದ್ರೆ 3-4 ತಿಂಗಳು ಕೂಡ ಹಾಕಿದ್ರೆ ಸರಿ ಹೋಗ್ತಾನೆ ಅಂತ. ಅಯ್ಯೋ ರಾಮ, ಇವತ್ತು ನನ್ನ ಕತೆ ಮುಗೀತು. ಈ ಶೋ ಆದ್ಮೇಲೆ ನನ್ನ ಮನೆಗೆ ಹೇಗೆ ಹೋಗ್ಲಿ? ಇವತ್ತು ಗೋರಖ್ಪುರ್ ತುಂಬಾ ನೋಡ್ತಿರೋದ್ರಿಂದ ಗೋರಖ್ಪುರ್ ಜನಗಳು ತಿಳ್ಕೊಳ್ಳಿ, ನಿಮ್ ಸಂಸದ ನಾನು. ಎಸ್, ನಿಮ್ಗಳಿಗೂ ನನ್ನ ಮೇಲೆ ತುಂಬಾ ವಿಚಾರಗಳು ಬರ್ತಿರ್ಬೋದು ಮನ್ಸಲ್ಲಿ. ಯಾವಾಗ್ಲೂ ಹೀರೋಗಳ ಬಗ್ಗೆ ಆಗ್ಲಿ, ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಆಗ್ಲಿ, ಜನರ ಮನ್ಸಲ್ಲಿ ಧೋರಣೆಗಳಿವೆ. ಜನ ತುಂಬಾ ಏನೇನೋ ಅನ್ಕೊಂಡಿರ್ತಾರೆ ಅದ್ರ ಬಗ್ಗೆ. ಹಾಗೇನಿಲ್ಲ, ಹೀರೋನು ಒಬ್ಬ ಸಾಮಾನ್ಯ ಮನುಷ್ಯನೇ ಆಗಿರ್ತಾನೆ. ಹೀರೋನು ಸಿನಿಮಾದಲ್ಲಿ ಕೆಲಸ ಮಾಡೋ ಒಬ್ಬ ಭಾವುಕ ವ್ಯಕ್ತಿನೇ ಆಗಿರ್ತಾನೆ. ಅವನಿಗೂ ಕೂಡ ಅವನ ಪರಿವಾರ, ಹೆಂಡತಿ, ಮಕ್ಕಳ ಜವಾಬ್ದಾರಿ ಇರುತ್ತೆ, ದೇಶದ ಬಗ್ಗೆ ಗೌರವ ಇರುತ್ತೆ, ಪ್ರೀತಿ ಇರುತ್ತೆ.
ಬಟ್ ನನ್ನ ವೈಫ್ ಅವಳೇನ್ ಅನ್ಕೊಂಡಿದ್ಲು ಅಂದ್ರೆ ಇವರು 3-4 ಶಿಫ್ಟ್ ಮಾಡ್ತಿದ್ದಾರೆ, ಒಂದ್ ಸ್ವಲ್ಪ ದುಡ್ಡು ಬಂದ್ಬಿಟ್ಟಿತ್ತು, ಸ್ವಲ್ಪ ಅಹಂಕಾರನು ಬಂದ್ಬಿಟ್ಟಿತ್ತು, ನನಗೆ ಸೊಕ್ಕು ಬಂದ್ಬಿಟ್ಟಿತ್ತು, ನನಗೆ ಸ್ವಲ್ಪ ಎದೆ ಉಬ್ಬಿಸ್ಕೊಂಡು ನಡೀತಿದ್ದೆ ನಾನು. ಹೌದು, ಕೆಲಸ ಇಲ್ಲದೆ ಇರುವಾಗೆಲ್ಲ ಹೀಗೆ ಕೂತ್ಕೋತೀವಿ, ಕೆಲಸ ಸಿಗೋಕ್ ಶುರು ಆದಾಗ ಸ್ವಲ್ಪ ಹೀಗೆ, ಆಮೇಲೆ ಬರ್ತಾ ಹೀಗೆ ಕೂತ್ಕೊಳಕ್ ಶುರು ಮಾಡ್ತೀವಿ. ಅಂದ್ರೆ ಆಗುತ್ತೆ ಈ ತರ. ಅಂದ್ರೆ ಏನ್ ಮೊದ್ಲು ಹಂಗಿದ್ರಿ, ಈಗ ಒಮ್ಮೆಲೆ ಕೆಲಸ ಸಿಗೋಕ್ ಶುರು ಆದ್ಮೇಲೆ ಹಿಂಗಾಗ್ಬಿಟ್ರಿ ನೀವು ಅಂತಾರೆ. ಸೊ ನಮಗೂ ಅದೆಲ್ಲ ಬಂದ್ಬಿಟ್ಟಿತ್ತು. ವಾಹ್, ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿದಾವ್ ನಮಗೂ ಅಂತ ಒಂಥರ ಸ್ವಲ್ಪ ನೆತ್ತಿಗೇರಿತ್ತು ನಮಗೆ. ಆಗ ನಮ್ಮ ಹೆಂಡತಿ ನಂಗೊಂದು ಒಳ್ಳೆ ಸಲಹೆ ಕೊಟ್ಟರು. ಅವಾಗ ಒಂದು ಹೊಸ ಶೋ ಬರ್ತಾ ಇತ್ತು, ಬಿಗ್ ಬಾಸ್ ಫಸ್ಟ್ ಸೀಸನ್. ಅವ್ರು ಅದ್ರಲ್ಲಿ ಹೋಗು ಅಂದ್ರು. ನಾನು ದೊಡ್ಡ ರೋಗ ಬಂದು ಅದ್ರಲ್ಲಿ ಹೋಗ್ಬಿಟ್ಟೆ. ಇದೇ ತರ ಒಂದು ದೊಡ್ಡ ಸೆಟ್ ಅದ್ರಲ್ಲಿ ಹೋಗಿ ಲಾಕ್ ಆಗ್ಬಿಟ್ಟೆ. ಅಲ್ಲಿದ್ದೆ ನಾನು. ಆದ್ರೆ ಆ ಶೋ ಇಂದ ನಾನು 3 ತಿಂಗಳಾದ್ಮೇಲೆ ಆಚೆ ಬಂದಾಗ ಅಲ್ಲೇ ನಾನು ಜೀವನ ಅಂದ್ರೆ ಅಲ್ಲಿ ಯಾರಿಗೂ ಅಂದಿದ್ದೆ ಜಿಂದಗಿ ಝಂಡ್ವಾ ಅಂತ. ಅವಾಗ ನಾನು ತುಂಬಾ ಶಾಂತ ಆಗ್ಬಿಟ್ಟೆ, ಮತ್ತೆ ತುಂಬಾ ಪಾಪ್ಯುಲರ್ ಕೂಡ ಆಗ್ಬಿಟ್ಟೆ. ಆ ಒಂದು 7 ದಿನ ನನಗೆ ಶಿವ ಸ್ಪಷ್ಟವಾಗಿ ಕಾಣಿಸಿದ್ರು, ಎಲ್ಲ ಕ್ಲಿಯರ್ ಆಗೋಯ್ತು. ಹೆಂಡತಿ ಮಕ್ಕಳು ಎಲ್ಲ ಜೀವನ ಎಕ್ದಮ್ ಒಂಥರ ಸಾರ್ಟೆಡ್ ಆಗಿ ಕ್ಲಿಯರ್ ಆಗಿ ಕಾಣಿಸೋಕ್ ಶುರುವಾಯ್ತು. ಒಂದ್ ದೊಡ್ಡ ಬಂಧನದಿಂದ ಹೊರಗೆ ಬಂದೆ ನಾನು. ಒಂದು ದೊಡ್ಡ ಆಧ್ಯಾತ್ಮಿಕ ಬಂಧನ ಆಗಿತ್ತು ಬಿಗ್ ಬಾಸ್ ನನಗೆ. ಆ ಬಿಗ್ ಬಾಸ್ ನನ್ನ ಜೀವನದ ಮೇಲೆ ತುಂಬಾ ಪ್ರಭಾವ. ಅಂದ್ರೆ ಬಿಗ್ ಬಾಸ್ ನಿಮ್ಮನ್ನ ಸರಿ ಮಾಡ್ಬಿಟ್ರು? ಹಾ, ಬಿಗ್ ಬಾಸ್ ಅಂದ್ರೆ ನಿಮ್ನ ಕ್ಲೋಸ್ ಮಾಡ್ಬಿಡ್ತಾರ. ಅಲ್ಲಿ ನೀವು ಹಾಳಾಗ್ಬೋದು, ಇಲ್ಲ ಅಂದ್ರೆ ನಿಮಗೆ ತುಂಬಾ ಸಮಯ ಇರುತ್ತೆ ಯೋಚನೆ ಮಾಡೋದಕ್ಕೆ. ಅಂದ್ರೆ ಮೊಬೈಲ್ ಇರಲ್ಲ, ಟಿವಿ ಇರಲ್ಲ, ನೀವು ಒಬ್ಬರೇ ಕೂತಿರ್ತೀರಾ, ಸಾವಿರಾರು ವಿಚಾರಗಳು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಹಂಗೆ ಯಾವ್ದ್ ತಪ್ಪು, ಯಾವ್ದ್ ಸರಿ, ಯಾವ್ದ್ ಮಾಡ್ಬೇಕು, ಮಾಡ್ಬಾರ್ದು. ಆದ್ರೆ ನೀವು ಬಿಗ್ ಬಾಸ್ಗೆ ಹೋಗಿ ಟೈಮಲ್ಲಿ ನೀವು ತುಂಬಾ ದೊಡ್ಡ ಸ್ಟಾರ್ ಆಗಿದ್ರಿ. ನಿಮ್ಮ 17 ಸಿನಿಮಾಗಳು ಫ್ಲೋರ್ ಅಲ್ಲಿ ಇದ್ವು. ಸೊ ಇದು ರಿಸ್ಕ್ ಆಗಿರ್ಲಿಲ್ವಾ? ತುಂಬಾ ದೊಡ್ಡ ರಿಸ್ಕ್ ಅದು. ನನ್ಗನ್ಸಿತ್ತು, ನಾನು ಹೊರಗೆ ಬರೋ ಅಷ್ಟರಲ್ಲಿ ತುಂಬಾ ಜನ ಹೀರೋಗಳು ಬಂದ್ಬಿಟ್ಟಿರ್ತಾರೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಂಗೆ ಆಗುತ್ತಲ್ವಾ, 2 ತಿಂಗಳು ನೀವು ಮಾಯ ಆಗ್ಬಿಟ್ರೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟಿರ್ತಾರೆ. ಬಟ್ ನ್ಯಾಚುರಲಿ ಯಾರು ನಿಮಗೆ ಕಾಯೋದಿಲ್ಲ. ಇಲ್ಲಿ ಜನಗಳಿಗೆ ತುಂಬಾ ತಪ್ಪು ಕಲ್ಪನೆ ಇರುತ್ತೆ, ಇಂಡಸ್ಟ್ರಿ ನನ್ನಿಂದಲೇ ನಡೀತಿದೆ ಅಂತ. ಇದು ಯಾರಿಗೂ ಈ ತಪ್ಪು ಕಲ್ಪನೆ ಇರಬಾರ್ದು. ಯಾರೋ ಒಬ್ರಿಂದ ಏನೂ ನಡೆಯಲ್ಲ, ಸಮಯ ನಡೀತಾ ಇರುತ್ತೆ ಇಲ್ಲಿ. ಸೊ ನನಗೂ ಅದೇ ಅನ್ಸಿತ್ತು. ನಾನು ಆ ರಿಸ್ಕ್ ತಗೊಂಡೆ. ಆ ರಿಸ್ಕ್ ತಗೊಳ್ಳೋದು ತುಂಬಾ ಅವಶ್ಯಕವಾಗಿತ್ತು ನನ್ನ ಪರಿವಾರಕ್ಕೋಸ್ಕರ. ನಾನು ಇನ್ನೂ ಒಂದು ಕೇಳ್ಪಟ್ಟೆ, ನೀವು ಬಿಗ್ ಬಾಸ್ ನಲ್ಲಿದ್ದಾಗ ನೀವು ಅಲ್ಲಿಂದ ಓಡ್ ಬರೋ ಪ್ರಯತ್ನ ಮಾಡಿದ್ರಿ ಅಂತ, ಗೋಡೆ ಓಡ್ಕೊಂಡು. ಹಾ, ರೂಫ್ ಹೊಡ್ಕೊಂಡು ಹೋಗಿದ್ದೆ. ಒಂದ್ಸಲ ಮೈಕ್ನ ಕಚ್ಚಾಕ್ಬಿಟ್ಟಿದ್ದೆ ನಾನು. ಒಂದ್ಸಲ ಬಿಗ್ ಬಾಸ್ ಜೊತೆ ನಾನು ತರಲೆ ಕೂಡ ಮಾಡಿದ್ದೆ. ಬಿಗ್ ಬಾಸ್ ನನಗೆ ನಾಮಿನೇಟ್ ಮಾಡಿದ್ರು. ಆದ್ರೆ ದೇಶದ ಜನತೆ ನನಗೆ ತುಂಬಾ ಪ್ರೀತಿ ತೋರಿಸಿದ್ರು. ಅರೆ ವಾ, ಎಂತ ಅದ್ಭುತ ವ್ಯಕ್ತಿ ಸಿಕ್ಕಿದಾನೆ ಅಂತ. ಇವನ್ನ ಬಿಡ್ಲೇಬಾರ್ದು ಅಂದ್ರು. ಮತ್ತೆ ಅದಕ್ಕೆ ಅವರೆಲ್ಲರೂ 3 ತಿಂಗಳು ನನ್ನನ್ನ ಅದರಲ್ಲೇ ಕೂಡ ಹಾಕಿದ್ರು.